ಟಾರ್ಗೆಟ್ಗೆ ಮತ್ತು ಸ್ವಾಗತ. ನರೇಂದ್ರ ಮೋದಿ ರಾಹುಲ್ ಗಾಂಧಿ ನಡುವೆ ಒಂದು ಏನೋ ಯುದ್ಧ ನಡೀತಾ ಇದೆ ಅನ್ನೋ ರೀತಿ ಇವತ್ತು ದೇಶದಲ್ಲಿ ಕಂಡು ಬಂದಿದೆ ಪರಿಸ್ಥಿತಿ. ಸೊ ಅದ್ರ ಮಧ್ಯೆ ನೀವು ತೃತೀಯ ರಂಗದ ಹಗಲ್ಗನಸಲ್ಲಿ ತೇಲಾಡ್ತಾ ಇದ್ರಿ. ಎಲ್ಲಿವರೆಗೆ ನಾವು ಈ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಒಳಗಡೆ ಇದೀವೋ ಅಲ್ಲಿವರೆಗೆ ವ್ಯಕ್ತಿಗಳ ನಡುವಿನ ಸಂಘರ್ಷ, ವ್ಯಕ್ತಿಗಳ ನಡುವಿನ ವೈಭವೀಕರಣನ ಜನ ಯಾವತ್ತೂ ಕೂಡ ಪರಿಗಣಿಸೋದಿಲ್ಲ. ಹಾಗಾಗಿ ಅದು ಬಿಸಿ ಕುದುರೆ ಆಗುತ್ತದೆ. ಖಂಡಿತ ರಾಹುಲ್ ಗಾಂಧಿ ಮೋದಿನ ಎಷ್ಟೆಷ್ಟು ವೈಭವೀಕರಣ ಮಾಡ್ತಾ ಹೋಗ್ತಾರೋ ಅಷ್ಟಷ್ಟು ಕೂಡ ಅವರಿಗೆ ಹಿನ್ನಡೆಯಾಗುತ್ತೆ. ಅದರ ಪರಿಣಾಮನೇ ಚುನಾವಣಾ ಪೂರ್ವ ಸಮೀಕ್ಷೆಗಳು ಇವತ್ತು ಯಾಕೆ UPA ಕಮ್ಮಿ ಬರುತ್ತೆ, NDA ಕಮ್ಮಿ ಬರುತ್ತೆ, ಥರ್ಡ್ ಫ್ರಂಟ್ ಅಂತಲ್ಲ, ಈಗ ಅದು ಅಸ್ಪಷ್ಟ ರೂಪದಲ್ಲಿರೋ ಥರ್ಡ್ ಫ್ರಂಟೇ ಜಾಸ್ತಿ 246 ಸೀಟ್ ಬರುತ್ತೆ ಅಂತ ಯಾಕೆ ಹೇಳ್ತಿದ್ದಾರೆ ಅಂತಂದರೆ ಇದೇ ಕಾರಣ. ಎಷ್ಟೆಷ್ಟು ಯಾಕೆ ನಮ್ಮ ದೇಶ ವ್ಯಕ್ತಿ ಪೂಜೆಗೆ ಬೆಲೆ ಕೊಡೋದಿಲ್ಲ ಸರ್. ವ್ಯಕ್ತಿ ಪೂಜೆ ಖಂಡಿತ ಬೆಲೆ ಕೊಟ್ಟು ನಡೀತಾ ಇದೆಯಲ್ಲ, ಜೋರಾಗಿ ನಡೀತಾ ಇದೆ. ಇದು ಒಂಥರ ಯುಫೋರಿಯಾ ಸಮೂಹ ಸನ್ನಿ. ಈ ಸಮೂಹ ಸನ್ನಿ ನಡೀಲಿ ಬಿಡಿ. ಸಮೀಕ್ಷೆಗಳ ನೋಡ್ಕೊಂಡು ನೀವು ತೃತೀಯ ರಂಗದ ಕನಸು ಕಾಣ್ತಾ ಇದ್ದೀರಾ ಅಂತ? ಸಮೀಕ್ಷೆಗಳು ನೋಡ್ಕೊಂಡಲ್ಲ. ನೀವು 2 ತಿಂಗಳ ಹಿಂದೆ ದೇವೇಗೌಡರು ಹೇಳಿದ್ರು ತೃತೀಯ ರಂಗದ ಯಾವುದೇ ತಲೆ ಕೆಡಿಸ್ಕೊಳ್ಳಲ್ಲ. ಹಾಗಲ್ಲ ಹೇಳ್ತೀವಿ ಕೇಳಿ, ಸಮೀಕ್ಷೆಗಳು ನೋಡ್ಕೊಂಡಲ್ಲ. ಮತ್ತೆ ದೇವೇಗೌಡರು ಮುಂದಿನ ಪ್ರಧಾನಿ ರೇಸ್ನಲ್ಲಿ ಕಾಣಕ್ಕೆ ಕನಸು ಕಾಣ್ತೀರಾ ಅಂತ? ನೋಡಿ, ನಾನು ಭ್ರಮೆಗಳಿಂದ ರಾಜಕಾರಣ ಮಾಡ್ತಾ ಇಲ್ಲ. ಭ್ರಮೆಗಳಿಲ್ಲ ನನಗೆ. ನಾನು ಪ್ರಧಾನಿ ಆಗ್ತಾರೆ ಅಂತ ನಾನು ಹೇಳಿದರೆ ನಾನು ಇವತ್ತು ಮೂರ್ಖನಾಗ್ತೀನಿ. ನಾನು ದೇವೇಗೌಡ ಜೊತೆಗೆ ಹೋಗೋಕ್ಕೂ ರೆಡಿ ಅಂತ ಹೇಳಿದ್ರು. ಕಾಂಗ್ರೆಸ್ BJP ವಿರುದ್ಧ ನಾನು ರೆಡಿ. ಮೊದಲು ಯಡಿಯೂರಪ್ಪನವರಿಗೆ ಸ್ಪಷ್ಟತೆ ಬರಲಿ, ಆಮೇಲೆ ನಾವು ಹೇಳೋಣ. ಮತ್ತೆ ಕುಮಾರಸ್ವಾಮಿ ಲೋಕಸಭಾ ಚುನಾವಣೆ ನಿಲ್ಲೋ ಸಾಧ್ಯತೆ ಇದೆಯಾ? ಅದೆಲ್ಲ ಪಕ್ಷದ ತೀರ್ಮಾನಗಳು. ನಾವು ಇಲ್ಲಿ ಕೂತ್ಕೊಂಡು ನಾನು ತೀರ್ಮಾನ ಹೇಳೋಕ್ಕಾಗಲ್ಲ. ಅವ್ರು ಹಿಂದೆ ಅಸೆಂಬ್ಲಿಯಲ್ಲಿದ್ದಾಗಲೇ ಲೋಕಸಭೆಗೆ ಹೋದ್ರು. ಪಕ್ಷ ತೀರ್ಮಾನ ಮಾಡುತ್ತೆ. ತೃತೀಯ ರಂಗಕ್ಕೆ ನಾವು ಹೆಚ್ಚು ಬಲ ಕೊಡ್ಬೋದು ಅಂತ ಕಂಡಾಗ ಪಕ್ಷ ತೀರ್ಮಾನ. ಹಾಗಾದ್ರೆ ಕುಮಾರಸ್ವಾಮಿ ಲೋಕಸಭಾ ಚುನಾವಣೆ ನಿಲ್ಬೇಕು ಅನ್ನುವಂಥ ಸ್ಥಿತಿ ಅಥವಾ ಪಕ್ಷದ ತೀರ್ಮಾನ ಕೈಗೊಂಡ್ರೆ ನಿಲ್ಬೇಕಾಗತ್ತಾ? ನಿಲ್ಲೇಬೇಕು. ಪಕ್ಷ ತೀರ್ಮಾನ ಕುಮಾರಸ್ವಾಮಿ ಬದ್ಧ, ದತ್ತನೂ ಬದ್ಧ, ನಿಲ್ಲೇಬೇಕು. ಹೇಳಿದ್ರೆ ನಿಲ್ಬೇಕಾಗತ್ತೆ. ಹೌದು. ಇವತ್ತು ಕರ್ನಾಟಕ ಮೂಢನಂಬಿಕೆಯ ವಿಧೇಯಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಕ್ಷದ ನಿಲುವೇನು? ಪಕ್ಷದ ನಿಲುವು ಪಕ್ಷದಲ್ಲಿ ಚರ್ಚೆಯಾಗಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಈ ವಿಧೇಯಕದ ಬಗ್ಗೆ ನಮ್ಮ ನಿಲುವೇನಿರಬೇಕು ಅನ್ನೋದನ್ನು ನಮ್ಮ ಪಕ್ಷದಲ್ಲೂ ಚರ್ಚೆ ಆಗಿಲ್ಲ. ಶಾಸಕಾಂಗ ಪಕ್ಷದಲ್ಲಿ ಅಂಥ ವಿಧೇಯಕ ಒಂದು ವೇಳೆ ಮಂಡಿತವಾದರೆ ನಮ್ಮ ಪಕ್ಷ ಯಾವ ಸ್ಟ್ಯಾಂಡ್ ತೊಗೋಬೇಕು ಅನ್ನೋದು ಕೂಡ ಚರ್ಚೆ ಆಗಿಲ್ಲ. ಅಥವಾ ಶಾಸಕಾಂಗ ಪಕ್ಷದಲ್ಲಿ ಚರ್ಚೆ ಆಗುವ ತೀರ್ಮಾನ ಬರೋಲ್ಲ. ಅಲ್ಲಿವರೆಗೆ ನಮ್ಮ ಕುಮಾರಸ್ವಾಮಿ ವಿರೋಧ ಪಕ್ಷದ ನಾಯಕರು ಹೇಳಿದರು ಅಥವಾ ದತ್ತ ಹೇಳಿದರು, ಅದು ನಮ್ಮ ವ್ಯಕ್ತಿಗತ ಅಭಿಪ್ರಾಯಗಳಾಗಿರ್ತೀವಿ ಹೊರತು ಪಕ್ಷದ ನಿರ್ಧಾರ ಆಗಿರಲ್ಲ. ಚರ್ಚೆಯಾಗಿ ಪಕ್ಷ ಒಂದು ತೀರ್ಮಾನ ತಗೊಂಡಾಗ ಅದಕ್ಕೆ ನಾನೂ ಬದ್ಧನಾಗಬೇಕಾಗುತ್ತೆ, ಕುಮಾರಸ್ವಾಮಿಯೂ ಬದ್ಧನಾಗಬೇಕು. ಇದು ಬುದ್ಧಿಜೀವಿಗಳು ದಾರಿ ತಪ್ಪಿಸ್ತಾ ಇದ್ದಾರೆ ಸರ್ಕಾರಕ್ಕೆ. ಹಿಂದೆ ಕೇಶವ ಕೃಪಾ BJP ಸರ್ಕಾರವನ್ನು ನಿಯಂತ್ರಣ ಮಾಡ್ತಾ ಇತ್ತು, ಈಗ ಬುದ್ಧಿಜೀವಿಗಳು ನಿಯಂತ್ರಣ ಮಾಡ್ತಾ ಇದ್ದಾರೆ. ನಾನು ಬುದ್ಧಿಜೀವಿಗಳು, ವಿಚಾರವಾದಿಗಳು, ಸಾಹಿತಿಗಳು, ಕಲಾವಿದರುಗಳು ಇವ್ರ ಬಗ್ಗೆ ಸಾರಾಸಗಟಾಗಿ ಒಂದು ಅಭಿಪ್ರಾಯ ಕೊಡೋಕ್ಕೆ ನಾನು ಇಷ್ಟಪಡಲ್ಲ. ಯಾಕೆಂದರೆ ಒಂದು ಕಾಲದಲ್ಲಿ ಇದೇ ಸಾಹಿತಿಗಳು, ಕಲಾವಿದರುಗಳನ್ನೆಲ್ಲ ಕಟ್ಕೊಂಡು ನಾನು ಕರ್ನಾಟಕ ವಿಕಾಸ ವೇದಿಕೆ ಮಾಡಿ ಸಿದ್ದಯ್ಯ ಪುರಾಣಿಕರು, ಇವರ ಎಲ್ಲ P. ಲಂಕೇಶ್ ಅಂಥವ್ರನ್ನೆಲ್ಲ ಬಳಸ್ಕೊಂಡು ನಾವೊಂದು ಹೋರಾಟಕ್ಕೆ ಸ್ವರೂಪ ಮಾಡಿ ಒಂದು ಪ್ರೋ ಪೀಪಲ್ ಎಜುಟೇಷನ್ ಮಾಡಬೇಕು ಅಂತ ಹೊರಟೋನು ನಾನು. ಅನಂತಮೂರ್ತಿಯವರೇ ಬಂದು ನಿಂಬೆಹಣ್ಣಿನ ರಸ ಕೊಟ್ಟರು. ಯಾರು ಅನಂತಮೂರ್ತಿ ಅಂತ ಕುಮಾರಸ್ವಾಮಿಯವರೇ ಕೇಳಿದ್ರು. ನಾನು ಹೇಳಿದಲ್ಲ, ಅದರ ಬಗ್ಗೆ ಚರ್ಚೆಗಳು ಬೇಡ. ಇವತ್ತು ರಾಜ್ಯ ಸರ್ಕಾರ ಜನಪರಕ್ಕಿಂತ ಜನಪ್ರಿಯತೆಗೆ ಒತ್ತು ಕೊಡ್ತಾ ಇದೆ. ಶಾದಿ ಭಾಗ್ಯ ಯೋಜನೆ ಇವತ್ತು ಜಾರಿಯಾಗಿರ್ತಕ್ಕಂಥ ವಿವಾದಕ್ಕೆ ಎಡೆ ಮಾಡಿದೆ. ಸಿದ್ದರಾಮಯ್ಯನವ್ರ ಬಗ್ಗೆ ಭಾಳ ಆಸೆ ನಿರೀಕ್ಷೆ ನಾನು ಇಟ್ಕೊಂಡಿದ್ದೆ. ಆದರೆ ಈಗ 6 ತಿಂಗಳ ಅವರ ಕಾರ್ಯವೈಖರಿ ನನ್ನ ಮನಸ್ಸಿಗೆ ನೋವುಂಟು ಮಾಡಿದೆ, ನಿರಾಶೆಯಾಗಿದೆ. ಈ ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀವಿ? ಗಣಿತ ಮೇಸ್ಟ್ರ್ ಆಗ್ತಾವೆ. ನಾನು ಹೇಳ್ತೀನಿ, ನನ್ನ ದೃಷ್ಟಿ ಒಳಗಡೆನಲ್ಲಿ ಅರ್ಧ ವಾರ್ಷಿಕ ಪರೀಕ್ಷೆ ಒಳಗಡೆ 10ಕ್ಕೆ ನಾನು 3 ಅಂಕ ಕೊಡ್ತೀನಿ ಸರ್. ಹೊಸದಾಗಿ 4 ಜನ ಕಾರ್ಯಾಧ್ಯಕ್ಷರನ್ನು ಮಾಡುವಂಥ ಪ್ರಸ್ತಾವ ನಿಮ್ಮ ಪಕ್ಷದಲ್ಲಿ ಇದೆಯಾ? ಹೌದು. ಒಂದು ಥರದಲ್ಲಿ ಹೇಳೋದಾದರೆ ಈ ಪ್ರಸ್ತಾವನೆ ಕೊಟ್ಟೋನು ನಾನೇನೆ ಇಟ್ಟಿದ್ದೀನಿ ಈ ಪಕ್ಷದ ಮುಂದೆ. ದತ್ತ ಅವರೇ, ಕೊನೆಯದಾಗಿ ಕೇಳ್ತೀನಿ, JDSನ ರಾಜ್ಯಾಧ್ಯಕ್ಷರಾಗಿ ಕೃಷ್ಣಪ್ಪ ಆಯ್ಕೆ ಆಗಿದ್ದು ರೈಟ್ ಚಾಯ್ಸಾ ರಾಂಗ್ ಚಾಯ್ಸ್ ಅಂತ? ಪಕ್ಷದ ತೀರ್ಮಾನ ಅಂದಮೇಲೆ ಅದು ರೈಟ್ ಚಾಯ್ಸ್ ಅಂತ ನನ್ನ ತೀರ್ಮಾನ. ವಿರೋಧ ಪಕ್ಷ ನಾಯಕರು ಕೂಡ ಅರ್ಧ ವಾರ್ಷಿಕ ಪರೀಕ್ಷೆ, ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಅಧಿವೇಶನದಲ್ಲಿ ಅವರ ನಡವಳಿಕೆ ನನಗೆ ತುಂಬ ಖುಷಿ ಕೊಟ್ಟರೆ ನಾನು 10ಕ್ಕೆ 7 ಮಾರ್ಕ್ಸ್ ಕೊಡ್ತೀನಿ. ಅಂದರೆ ಹೆಚ್ಚು ಕಮ್ಮಿ ರ್ಯಾಂಕ್ ಹತ್ರ. ಹೌದು, ಡಿಸ್ಟಿಂಕ್ಷನ್. ಈಗ ಈ ಸಲ ಅಂತೂ ರ್ಯಾಂಕೇ ಅವರು. ದತ್ತ ಅವರು ಇಷ್ಟೊತ್ತು ನಮ್ಮ ಜೊತೆ ಅನೇಕ ವಿಷಯಗಳು ಮುಕ್ತವಾಗಿ ಚರ್ಚೆ ಮಾಡಿದ್ದೀರಿ. ತಮಗೆ ಧನ್ಯವಾದ. ಬಹಳ ಚೆನ್ನಾಗಿತ್ತು. ಇದು ಈ ಹೊತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ಟಾರ್ಗೆಟ್ನಲ್ಲಿ ಹಾಜರಾಗ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್.